ರಾಜಕೀಯ ಮಾಡಿದ್ರು ತಲೆ ಕೆಡಿಸ್ಕೊಂಡು ಸರ್ ಬಿಡದಿ ವಿಚಾರದಲ್ಲಿ ದೇವೇಗೌಡರು ಕೂಡ ಹೋಗಿದ್ದಾರೆ. ರಾಜಕೀಯದ ಉಳಿವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾವ ರೈತರಿಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡು ಯಾತ್ರೆ ಮಾಡ್ತಾರೆ, ಮಾಡಲಿ. ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ. ಸಿಎಂ ಆದ್ಮೇಲೆ ಸಿಎಂ ಆಗಿ 60 ದಿನಕ್ಕೆ ಇದನ್ನ ಕೈಗೆತ್ಕೊಂಡು ಏನಿದ್ರಿಂದ ಇರೋ ಉದ್ದೇಶ? ಅವ್ರು ರಾಜಕೀಯ ನೋಡ್ರಿ, ನಾನು ಅವತ್ತೇ ಹೇಳಿದ್ದೀನಿ, ಅವ್ರು ಮಾಡಿದ ಯೋಜನೆ ನಾವು ಮುಂದುವರ್ಸಿದ್ದೀವಿ. ಅವ್ರು ಮಾಡಿದ ಯೋಜನೆ ಮುಂದುವರ್ಸಿದ್ದೀವಿ. ಅವರು ಕೊಟ್ಟದ್ದು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನಾವು 3, 2.5, 3 ಎಲ್ಲ ಕೆಲವರಿಗೆ ಪರಿಹಾರ ಕೊಡೋಕ್ಕೆ ನಿಮಗೆ ವ್ಯವಸ್ಥೆ. BDA ಸೈಟ್ಗಳು 20,20,000 ಸಿಟಿನಲ್ಲಿ ಹಂಗೆ ಖಾಲಿ ಬಿದ್ದಿದ್ದಾರೆ. ಈಗೆಲ್ಲ ಕಂಪ್ಲೀಟ್ ಎಲ್ಲ ಮಾಡ್ತಾ ಇದ್ದೀವಿ ಸರ್. ನೈಸು ಮತ್ತೆ ಬಿಡದಿ ಎರಡು ಒಂದೇ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ನೈಸು ಮತ್ತೆ ಬಿಡದಿ ಯೋಜನೆಗಳು ನಾವು ಎರಡಕ್ಕೂ ಅವರೇ ಸೈನ್ ಹಾಕಿದ್ದು. ನಿಮ್ಗೆ ಗೊತ್ತಿದೆಯಾ? ನೈಸ್ ಯೋಜನೆ ಮಾಡಿದವ್ರು ಯಾರು? ಅವರೇ ಮಾಡಿದ್ದು. ಒಳ್ಳೇದು ಮಾಡಿದ್ದಾರೆ. ರೋಡ್ ಬಂದಿದ್ದಕ್ಕೆ ಬೆಂಗಳೂರಿಗೆ ಕುತ್ಕೊಂಡಿದೆ. ಅದೇನು ಅವ್ರು ಮಾಡಿದ ತಪ್ಪು ಅಂತಲ್ಲ, ಬಟ್ ಕೆಲವೇನೋ ಸ್ವಾರ್ಥಗಳಿದೆ. ಅದೆಲ್ಲ ಆಮೇಲೆ ಮಾತಾಡ್ತಾರೆ. ಸರ್, ಹುಮನಾಬಾದಲ್ಲಿ 3 ಕೈಗಾರಿಕೆಗಳು, ರಾಸಾಯನಿಕ ಕೈಗಾರಿಕೆಗಳು, ಇದು ಕೈಗಾರಿಕೆ ಟೈಮ್ ಬಂದಾಗ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಐಡಿಯಾ ನ್ಯೂಸ್ ಚಾನಲ್ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನ್ಯೂಸ್ ಚಾನಲ್. ಹಾಗಾಗಿ ದಯವಿಟ್ಟು ಈ ನ್ಯೂಸ್ ಚಾನೆಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.